ಯಾವ್ದು ಮಾಸ್ ಮಾಸ್ ನೋಡಿ ಇದೊಂದು ಕ್ಲಾಸ್ ಶೇಡ್ ಇದೆ, ಚೆನ್ನಾಗಿತ್ತು. ಅದೇ ತರ ಶಿವಣ್ಣನ ಒಂದು ಹೊಸ ತರ ಪ್ರೆಸೆಂಟ್ ಮಾಡಿದ್ದಾರೆ. ನಂಗಂತೂ ಸಖತ್ ಇಷ್ಟ ಆಯ್ತು ಶಿವಣ್ಣನ ಒಂದು ಎಕ್ಸ್ಟ್ರಾ ಆನಂದ್ ಶಿವಣ್ಣ ಏನಿದೆ ಅದು ನನಗೆ ವಾಪಸ್ ಅದೊಂದು ಹ್ಯಾಂಡ್ಸಮ್ ಕೂಲ್ ಗಾಯ್ ಅದು ನನಗೆ ವಾಪಸ್ ಕಾಣಿಸುತ್ತೆ ಶಿವಣ್ಣ. ಅಂಡ್ ಪ್ರೊಡ್ಯೂಸರ್ಗೆ ಹ್ಯಾಟ್ಸ್ ಆಫ್ ಒಂದು ಕನ್ನಡದಲ್ಲಿ ಒಂದು ಹೊಸ ಪ್ರತಿಭೆಗೆ ಈ ತರ ಒಂದು ಸ್ಟೇಜ್ ಹಾಕ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಮನಿ ರೈಟ್ ಪ್ಲೇಸ್ ಅಂಡ್ ತುಂಬಾ ಚೆನ್ನಾಗಿ ಸ್ಕ್ರೀನ್ ಮೇಲೆ ಬರುತ್ತೆ. ಇದೆಲ್ಲದನ್ನು ಮೀರಿ ನಿಮ್ಮ ಅಪ್ಪ ಅಮ್ಮನ ಜೊತೆ ನಿಮ್ಮ ಮನೆಯವ್ರ ಜೊತೆ ಎಲ್ಲ ಕುತ್ಕೊಂಡು ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡ್ಬೋದು. ನಗ್ಸುತ್ತೆ, ಅಳಿಸುತ್ತೆ, ಮನಸ್ಸಿಗೆ ಬಿಟ್ಟಿದೆ ಅಂತ ನನಗೆ ಅನ್ಸುತ್ತೆ. ಸೊ ಎಲ್ಲ ಬನ್ನಿ ಶೇರ್ ನಮಸ್ಕಾರ. ಮೊದಲನೇದಾಗಿ ಸಿನಿಮಾದ ಬಗ್ಗೆ ಹೇಳ್ಬೇಕಂದ್ರೆ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಹಾಗೆ ಹೊಸದಾಗಿ ಪ್ರೊಡ್ಯೂಸರ್ ಮಾಡಿದ್ದಾರೆ ನಮ್ಮ ನಿವೇದಿತಾ ಶಿವರಾಜ್ಕುಮಾರ್ ಅವರು. ಮೊದಲನೇ ಸಿನಿಮಾ ಒಳ್ಳೆ ಯಶಸ್ಸನ್ನ ಕಂಡಿದೆ. ಮುಂದೆ ಮಾಡ್ತಕ್ಕಂಥ ಸಿನಿಮಾಗಳು ಕೂಡ ಯಶಸ್ಸನ್ನ ಕಾಣಲಿ ಅಂತ ಹೇಳಿ ಇಷ್ಟಪಟ್ಟಿದ್ದೀನಿ. ಹಾಗೆ ಡೈರೆಕ್ಟರ್ ಕಮ್ ಹೀರೋ ಆಗಿ ನಮ್ಮ ವಂಶಕೃಷ್ಣ ಅವ್ರ ಆಕ್ಟಿಂಗ್ ಮಾಡಿದ್ದಾರೆ. ಅವ್ರ ಆಕ್ಟಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು. ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಹೊಸ ಪ್ರತಿಭೆಗಳಿಗೆ ಇದರಲ್ಲಿ ಅವಕಾಶವನ್ನ ಕೊಟ್ಟಿದ್ದಾರೆ. ಹಾಗೆ ಹಳಬರನ್ನು ಕೂಡ ಇದರಲ್ಲಿ ಸುಮಾರು ಜನ ಕಾಣಿಸ್ಕೋತಾರೆ ಈ ಮೂವಿಯಲ್ಲಿ. ಇವತ್ತಿನ ಇದರಲ್ಲಿ ಹೊಸ ಪ್ರತಿಭೆಗಳು ಬಂದ್ರು ಕೂಡ ನಮ್ಮ ಜನ ಅವ್ರನ್ನ ಯಾರನ್ನು ಗುರ್ಸೋದು ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಅಂತದ್ರಲ್ಲಿ ನಮ್ಮ ನಿವೇದಿತಾ ಶಿವರಾಜ್ಕುಮಾರ್ ಅವರು ಹೊಸ ಸಿನಿಮಾದಲ್ಲಿ ಹೊಸ ಕಲಾವಿದರನ್ನ ಹಾಕೊಂಡು ಪ್ರೊಡ್ಯೂಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಮೂವಿ. ಅವ್ರು ಮುಂದೆ ಮಾಡ್ತಕ್ಕಂಥ ಸಿನಿಮಾಗಳು ಕೂಡ ತುಂಬಾ ಚೆನ್ನಾಗಿ ಮೂಡ್ ಬರಲಿ, ಅವ್ರಿಗೆಲ್ಲ ಯಶಸ್ಸನ್ನ ಕಾಣಲಿ ಅಂತ ಹೇಳಿ ಇಷ್ಟಪಡ್ತೀನಿ. ಸರ್, ಫೈರ್ ಫ್ಲೇ ಅನ್ನೋ ಸಿನಿಮಾ ಟೈಟ್ಲು ಸೂಪರ್ ಆಗಿದೆ. ಆ ಸಿನಿಮಾ ನೋಡ್ಕೊಂಡು ಬರ್ತಾ ಇದೀವಿ ಈಗ. ಆದ್ರೆ ಪ್ರತಿಯೊಂದು ಅಚ್ಯುತ್ ರಾವ್ ಮತ್ತೆ ಸುಧಾರಾಣಿ ಅವರ ಆಕ್ಟಿಂಗ್ ಅಂತೂ ಸೂಪರ್ ಕಾಮಿಡಿ ಇದೆ. ನಾವು ಸುಮಾರು ವರ್ಷಗಳಿಂದ ನೋಡ್ಕೊಂಡು ಬಂದಿದೀವಿ. ಆದ್ರೆ ಎಲ್ಲರೂ ಕಾಮಿಡಿ ಆರ್ಟಿಸ್ಟ್ಗಳು ಸಾಧು ಕೋಕಿಲ ಅವ್ರು ಇವರು ಓದಿರ್ತಾರೆ. ಇದರಲ್ಲಿ ಅಚ್ಯುತ್ ರಾವ್ ಮತ್ತೆ ಸುಧಾರಾಣಿ ಅವರ ಕಾಮಿಡಿ ಸೂಪರ್ ಆಗಿದೆ, ಎಂಟರ್ಟೈನ್ಮೆಂಟ್ ಕೊಡ್ತದೆ, ಚೆನ್ನಾಗಿದೆ. ಜೊತೆಗೆ ಅವ್ರ ಅಪ್ಪ ಅಮ್ಮ ಮಗನಾಗಿ ವಂಶಿ ಅವರು ಆಕ್ಟಿಂಗು ತುಂಬಾ ಚೆನ್ನಾಗಿದೆ. ಅವರು ಆಕ್ಸಿಡೆಂಟ್ ಆದಾಗ ಮೆಮೊರಿ ಲಾಸ್ ಆಗಿ ಅವ್ರಿಗೆ ಏನಾಗಬೇಕು ಅಂತ ಗೊತ್ತಾಗಲ್ಲ. ಲಾಸ್ಟ್ ಕಂಟನು ಅವರು ಚೇಂಜೇ ಆಗಲ್ಲ. ಈ ಸಿನಿಮಾ ಅಷ್ಟೊಂದು ತಗೊಂಡೋಗಿದ್ದಾರೆ. ಸಿನಿಮಾ ಚೆನ್ನಾಗಿದೆ. ಮಧ್ಯಂತರದಲ್ಲಿ ಶಿವರಾಜ್ ಕುಮಾರ್ ಅವರು ಎಂಟ್ರಿ ತುಂಬಾ ಇಂಟ್ರೆಸ್ಟ್ ಆಗಿದೆ. ಮತ್ತೆ ಎಂಡಿಂಗ್ ಅಂತೂ ಅವ್ರ ರಿಯಾಕ್ಷನ್ ಎಕ್ಸ್ಪ್ರೆಷನ್ ಅಂತೂ ಸೂಪರ್, ಡೈಲಾಗ್ ಸಕ್ಕತ್ತಾಗಿದೆ. ಈ ಸಿನಿಮಾ 100 ಡೇಸ್ ಓಡ್ಲಿ. ಈ ಸಿನಿಮಾ ಎಲ್ಲರೂ ಕೂತ್ ನೋಡ್ಬೋದು. ಜೊತೆಗೆ ಇನ್ನೊಂದು ವಿಶೇಷ ಏನಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಪಾರ್ವತಮ್ಮ ಅವರು ಆಗ ಪ್ರೊಡ್ಯೂಸ್ ಮಾಡ್ಕೊಂಡು ಅವರೇ ಬ್ಯಾನರ್ ಇತ್ತು. ಈಗ ಅವರ ವಂಶದ ಕುಡಿ ಶಿವರಾಜ್ ಕುಮಾರ್ ಮಗಳು ನಿವೇದಿತಾ ಶಿವರಾಜ್ ಕುಮಾರ್ ಅವರು ಈ ತರ ಪ್ರೊಡ್ಯೂಸ್ ಮಾಡಿದ್ದಾರೆ. ಇನ್ನು ಕನ್ನಡ ಜನತೆಗೆ ಹೆಚ್ಚೆಚ್ಚು ಕನ್ನಡ ಸಿನಿಮಾಗಳನ್ನ ಇವರು ಮತ್ತೆ ಇನ್ನು ಹೆಚ್ಚೆಚ್ಚು ಸಿನಿಮಾಗಳನ್ನ ಮಾಡ್ಲಿ, ಜನತೆಗೆ ಒಳ್ಳೊಳ್ಳೆ ಸಿನಿಮಾ ಕೊಡ್ಲಿ ಅಂತ ಕೇಳ್ಕೊತೀನಿ. ತುಂಬಾ ನೆಕ್ಸ್ಟ್ ಪಾರ್ವತಮ್ಮ ರಾಜ್ಕುಮಾರ್ ಅವರು, ನಿವೇದಿತಾ ಶಿವರಾಜ್ ಕುಮಾರ್ ಅವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿದೆ ಸಿನಿಮಾ, ನೋಡ್ಬೋದು. ಚೆನ್ನಾಗಿದೆ. ಹೀರೋ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಲಾಸ್ಟ್ ಶಿವಣ್ಣ ಮಾತ್ರ ಎಂಟ್ರಿ ಚೆನ್ನಾಗಿದೆ. ಶಿವಣ್ಣನ ಎಂಟ್ರಿ ಚೆನ್ನಾಗಿದೆ. ಅವರೇ ಪ್ರೊಡ್ಯೂಸ್ ಮಾಡಿದಂತ ಪಿಕ್ಚರ್ ಓಡ್ಬೇಕು, ಕನ್ನಡ ಮಾಧ್ಯಮ ಉಳಿಬೇಕು, ಕನ್ನಡ ಇಂಡಸ್ಟ್ರಿ ಬೆಳಿಬೇಕು. ತುಂಬಾ ಚೆನ್ನಾಗಿದೆ. ತುಂಬಾ ಮೂವಿ ಮಾತ್ರ ಎಲ್ಲಾರು ನೋಡುವಂಥದ್ದು, ಫ್ಯಾಮಿಲಿ ನೋಡುವಂಥದ್ದು, ಫ್ಯಾಮಿಲಿ ಪ್ಯಾಕೇಜ್. ಒಳ್ಳೆ ಪಿಕ್ಚರ್. ಕನ್ನಡ ಪಿಕ್ಚರ್ನ ಥಿಯೇಟರ್ಗೆ ಬಂದು ಎಲ್ಲ ನೋಡಿ. ಆಲ್ ದ ಬೆಸ್ಟ್, ಗುಡ್ ಲೈಫ್. ಫಿಲಂ ತುಂಬಾ ಅದ್ಭುತವಾಗಿದೆ. ಒಳ್ಳೆ ನೇಮು, ಮತ್ತೆ ಅದೇ ತರ ಫಿಲಂ ಕೂಡ ತುಂಬಾ ಹಿಟ್ ಆಗಿದೆ. ಒಳ್ಳೆ ನೆಕ್ಸ್ಟ್ ಮಟ್ಟಕ್ಕೆ, ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ. ಈಗ ಶಿವಣ್ಣ ಅವ್ರು ಏನು ಹ್ಯಾಟ್ರಿಕ್ ಇರೋ ಆತರ ಮಾಡ್ತಾರೆ, ಇವಾಗ ಅದೇ ತರ ಇದು ಕೂಡ ಫಿಲಂ ಆಗುತ್ತೆ ಅಂತ ನನ್ನ ಅನಿಸಿಕೆ ಇದೆ. ಯಾಕೆಂದ್ರೆ ಅದ್ಭುತವಾಗಿ ಫಿಲಂ ಮೂವ್ ಬಂದಿದೆ. ಅದರಲ್ಲೂ ಕೂಡ ನನಗೆ ಫಸ್ಟ್ ಸ್ವಲ್ಪ ಬೇಜಾರಾಯ್ತು. ಅದಾದ್ಮೇಲೆ ಹೋಗ್ತಾ 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 ಅವ್ರ ತಂದೆ ತಾಯಿ ತೀರೋದಾಗ ನನಗೆ ಕಣ್ಣಲ್ಲಿ ನೀರು ಬಂತು. ಯಾಕೆಂದ್ರೆ ಆ ಫೀಲು ಯಾರಿಗೆ ತಂದೆ ತಾಯಿ ಕಳ್ಕೊಂಡಿರ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಈ ಸ್ಟೋರಿನ ಕೊಟ್ಟಿದ್ದಾರೆ. ಲಾಸ್ಟ್ ಅಲ್ಲಿ ಹೀರೋ ಹೀರೋಯಿನ್ ಒಂದಾಗ್ತಾರಲ್ಲ, ಆ ಸೀನು ತುಂಬಾ ಚೆನ್ನಾಗಿದೆ. ಒಳ್ಳೆ ಒಂದು ಇದು ಕೊಟ್ಟಿದ್ದಾರೆ. ಶಿವಣ್ಣರ ಎಂಟ್ರಿ ಮಾತ್ರ ಅದ್ಭುತವಾಗಿದೆ. ಲಾಸ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಅವರು ಒಂದು ಇದನ್ನು ಮಾಡಿದ್ದಾರೆ, ನಟನೆ ಮಾಡಿದ್ದಾರೆ. ಅದಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು. ಅದೇ ತರ ನಮ್ಮ ಅಪ್ಪು ಸರ್ ಇಲ್ಲ, ನಮಗೆ ತುಂಬಾ ಬೇಜಾರಾಗ್ತಾ ಇದೆ. ಇವತ್ತು ರಾಜ್ಕುಮಾರ್ ಸರ್ ಬರ್ತಡೆ, ಅವ್ರು ಇದ್ದಿದ್ರೆ ಅದ್ಭುತವಾಗಿ ಸೆಲೆಬ್ರೇಷನ್ ಮಾಡಬಹುದಾಯ್ತು. ಇವಾಗ ರಾಜ್ಕುಮಾರ್ ಸಮಾಧಿ ಹತ್ರ ಹೋಗ್ತಾ ಇದೀನಿ, ಅಲ್ಲಿ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ದುಃಖದಿಂದ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಇವತ್ತಿಲ್ಲ, ಅವರು ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡ್ಬೇಕಾಯ್ತು, ದುಃಖದಿಂದ ಸೆಲೆಬ್ರೇಟ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಚೆನ್ನಾಗಿದೆ, ಬಂದ್ ನೋಡಿ. ಹೊಸಬ್ರು ಆಕ್ಟಿಂಗ್ ಚೆನ್ನಾಗಿದೆ. ಆಕ್ಟಿಂಗ್ ಅಲ್ಲಿ ಏನ್ ಮಾತೇ ಇಲ್ಲ, ಚೆನ್ನಾಗಿದೆ, ಬಂದ್ ನೋಡಿ. ಕನ್ನಡ ಸಿನಿಮಾ ಬೆಳೆಸಿ ಉಳಿಸಿ ಆರಿಸಿ. ಶಿವನ ಎಂಟ್ರಿ ಸಾಕಾಗಿತ್ತು. ಶಿವನ ಕ್ಲೈಮ್ಯಾಕ್ಸ್ ಅಲ್ಲೂ ಬರ್ತಾರೆ, ಬಂದ್ ನೋಡಿ ಸಿನಿಮಾನ. ಥ್ಯಾಂಕ್ ಯು. ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ಗೆ, ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ಗೆ. ಸಿನಿಮಾ ಬಗ್ಗೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಹಾಗೆ ಹೀರೋಯಿನ್ ಸೂಪರ್ ಆಗಿದ್ದಾರೆ, ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಹಾಗೆ ನಮ್ಮಲ್ಲಿ ಒಂಥರ ಫೈರ್ ಫ್ಲೈ ಆಗಿದೆ ಈಗ.